ನಮಸ್ಕಾರ ಬಂಧುಗಳೇ. ಪ್ರಕೃತಿ ಮಾತೆ ಹೆಸರು ಸೀರೆಯನ್ನು ಉಟ್ಟು ಕಂಗೊಳಿಸುವ ನಾಡು ನಮ್ಮ ಕರ್ನಾಟಕ. ಇಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ಒಂದು ಕಥೆಯನ್ನು ಹೇಳುತ್ತದೆ. ಪ್ರತಿಯೊಂದು ಬೆಟ್ಟದಲ್ಲೂ ಒಬ್ಬ ದೈವ ನೆಲೆಸಿದ್ದಾನೆ. ಅಂತಹ ಅದ್ಭುತಗಳಲ್ಲಿ ಒಂದು 77 ಬೆಟ್ಟಗಳ ಒಡೆಯ ಹುಲಿಯನ್ನೇ ವಾಹನವಾಗಿಸಿಕೊಂಡು ಕಾಡಿನ ಜನರನ್ನು ಕಾಯುವ ಸಾಕ್ಷಾತ್ ಪರಶಿವನ ಸ್ವರೂಪ ಶ್ರೀ ಮಲೆ ಮಹದೇಶ್ವರ. ನೀವು ಎಂದಾದರೂ ದಟ್ಟವಾದ ಅರಣ್ಯದ ಮಧ್ಯೆ ಮೋಡಗಳು ಮುತ್ತಿಕ್ಕುವ ಬೆಟ್ಟಗಳ ನಡುವೆ ಇರುವ ಈ ಮಹಾಕ್ಷೇತ್ರಕ್ಕೆ ಭೇಟಿ ನೀಡಿದ್ದೀರಾ? ಇಲ್ಲಿನ ಗಾಳಿಯಲ್ಲಿ ಭಕ್ತಿಯ ಪರಿಮಳವಿದೆ. ಇಲ್ಲಿನ ಮಣ್ಣಿನಲ್ಲಿ ಸಿದ್ಧ ಪುರುಷರ ಪಾದ ಸ್ಪರ್ಶವಿದೆ. ಇಂದು ನಾವು ನಮ್ಮ ಈ ವಿಶೇಷ ಸಂಚಿಕೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಹೆಮ್ಮೆಯಾದ ಮಲೆ ಮಹದೇಶ್ವರ ಬೆಟ್ಟದ ರಹಸ್ಯಗಳು, ಇಲ್ಲಿನ ಇತಿಹಾಸ ಮತ್ತು ಬೆರಗುಗೊಳಿಸುವ ಪವಾಡಗಳ ಬಗ್ಗೆ ತಿಳಿಯಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಯಾತ್ರೆ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡಲಿದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ತಲುಪುವುದೇ ಒಂದು ಅದ್ಭುತ ಅನುಭವ. ದಟ್ಟವಾದ ಕಾಡು, ಪ್ರಪಾತಗಳು ಮತ್ತು ತಿರುವುಗಳಿಂದ ಕೂಡಿದ ಈ ರಸ್ತೆಯಲ್ಲಿ ಸಾಗುವಾಗ ಪ್ರಕೃತಿಯೇ ನಮಗೆ ದಾರಿ ಬಿಟ್ಟು ಕೊಡುತ್ತಿದೆಯೇನೋ ಎಂಬ ಭಾವನೆ ಮೂಡುತ್ತದೆ. ಆಕಾಶವನ್ನೇ ಮುಟ್ಟಲು ಹವಣಿಸುತ್ತಿರುವ ಬೆಟ್ಟಗಳು ನಮ್ಮನ್ನು ಆಶ್ಚರ್ಯಗೊಳಿಸುತ್ತವೆ. ಸಮುದ್ರ ಮಟ್ಟದಿಂದ ಸುಮಾರು 3000 ಅಡಿ ಎತ್ತರದಲ್ಲಿರುವ ಈ ಸುಂದರ ಕ್ಷೇತ್ರ ಸುಮಾರು 155 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಬೆಟ್ಟದ ಮೇಲೆ ತಲುಪುತ್ತಿದ್ದಂತೆ ಭಕ್ತರಿಗಾಗಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಆಧುನಿಕ ಸೌಲಭ್ಯಗಳುಳ್ಳ ಹೋಟೆಲ್ಗಳು ಮತ್ತು ವಿಶ್ರಾಂತಿ ಪಡೆಯಲು ದೊಡ್ಡ ಶೆಲ್ಟರ್ಗಳು ನಿರ್ಮಿಸಲಾಗಿದೆ. ಇಲ್ಲಿನ ಕ್ಯೂ ಲೈನ್ಗಳನ್ನು ನೋಡಿದರೆ ತಿಳಿಯುತ್ತದೆ ಮಹದೇಶ್ವರನ ಮೇಲೆ ಭಕ್ತರಿಗೆ ಎಷ್ಟು ಅಪಾರವಾದ ನಂಬಿಕೆ ಇದೆ ಎಂದು. ದೇವಸ್ಥಾನದ ವಾಸ್ತುಶಿಲ್ಪ ಮತ್ತು ಗೋಪುರ. ಬೆಟ್ಟದ ಮೇಲಿರುವ ಈ ದೇವಾಲಯವು ರಾಜಗೋಪುರ ಮತ್ತು ವಿಮಾನ ಗೋಪುರಗಳಿಂದ ಕಂಗೊಳಿಸುತ್ತಿದೆ. ಇಲ್ಲಿನ 7 ಅಂತಸ್ತುಗಳ ರಾಜಗೋಪುರವು ಆಧ್ಯಾತ್ಮಿಕ ವೈಭವಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ಅಷ್ಟು ಎತ್ತರದ ಬೆಟ್ಟದ ಮೇಲೆ ಇಷ್ಟು ವಿಶಾಲವಾದ ರಸ್ತೆಗಳು ಮತ್ತು ಸುಂದರವಾದ ವನಗಳನ್ನು ನೋಡಿದಾಗ ನಾವು ಬೆಟ್ಟದ ಮೇಲಿದ್ದೇವೆಯೋ ಅಥವಾ ಯಾವುದೋ ಸುಂದರ ನಗರದಲ್ಲಿದ್ದೇವೆಯೋ ಎಂಬ ಸಂಶಯ ಮೂಡುವುದು ಸಹಜ. ದೇವಸ್ಥಾನದ ಹೊರಭಾಗದಲ್ಲಿರುವ ದೊಡ್ಡ ನಂದೀಶ್ವರನ ವಿಗ್ರಹ ಮತ್ತು ಹುಲಿಯ ಮೇಲೆ ಕುಳಿತಿರುವ ಸಿದ್ಧ ಪುರುಷ ಮಹದೇಶ್ವರರ ಶಿಲ್ಪವು ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆ. ಗರ್ಭಾಲಯದ ಒಳಗೆ ಹೋದರೆ ಅಲ್ಲಿ ನೆಲೆಸಿರುವ ಮಹದೇಶ್ವರ ಲಿಂಗದ ದರ್ಶನ ಮಾತ್ರದಿಂದಲೇ ಭಕ್ತರ ಸಕಲ ಪಾಪಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ. ಮಹದೇಶ್ವರರ ಇತಿಹಾಸ ಮತ್ತು ಪವಾಡ. ಯಾರು ಈ ಮಹದೇಶ್ವರ? ಈ ಲಿಂಗ ಇಲ್ಲಿ ಹೇಗೆ ಆವಿರ್ಭವಿಸಿತು? ಇದರ ಹಿಂದೆ ಒಂದು ರೋಚಕ ಇತಿಹಾಸವಿದೆ. ಸ್ಥಳ ಪುರಾಣದ ಪ್ರಕಾರ ಮಹದೇಶ್ವರರು 15ನೇ ಶತಮಾನದ ಒಬ್ಬ ಮಹಾನ್ ಸಿದ್ಧ ಪುರುಷರು. ಇವರು ವೀರಶೈವ ಕುಟುಂಬದಲ್ಲಿ ಜನಿಸಿ ಶಿವಭಕ್ತಿಯಲ್ಲಿಯೇ ಮಿಂದೆದ್ದವರು. ಶಿವನನ್ನೇ ಹುಡುಕುತ್ತಾ ವಿವಿಧ ಶೈವ ಕ್ಷೇತ್ರಗಳನ್ನು ಸುತ್ತಿ ಅಂತಿಮವಾಗಿ ಈ 77 ಬೆಟ್ಟಗಳ ನಡುವೆ ಬಂದು ನೆಲೆಸಿದರು. ಅವರು ಈ ಬೆಟ್ಟದ ಮೇಲೆ ಸುದೀರ್ಘ ಕಾಲ ತಪಸ್ಸು ಮಾಡಿದರು. ಅವರ ಭಕ್ತಿಗೆ ಮೆಚ್ಚಿದ ಪರಶಿವನು ಪ್ರತ್ಯಕ್ಷನಾಗಿ ವರವನ್ನು ಬೇಡಲು ಕೇಳಿದಾಗ ಮಹದೇಶ್ವರರು ಭಕ್ತರನ್ನು ಅನುಗ್ರಹಿಸಲು ನೀವು ಇಲ್ಲೇ ನೆಲೆಸಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಅವರ ಆಸೆಯಂತೆ ಶಿವನು ಇಲ್ಲಿ ಸ್ವಯಂಭೂ ಲಿಂಗವಾಗಿ ನೆಲೆಸುತ್ತಾನೆ. ಅಂದಿನಿಂದ ಮಹದೇಶ್ವರರು ಆ ಲಿಂಗಕ್ಕೆ ನಿರಂತರ ಪೂಜೆ ಸಲ್ಲಿಸುತ್ತಾ ಬಂದರು. ಇಂದು ಆ ಮಹಾಶಿವನು ತನ್ನ ಭಕ್ತನಾದ ಮಹದೇಶ್ವರನ ಹೆಸರಿನಲ್ಲೇ ಇಲ್ಲಿ ಪೂಜೆ ಸ್ವೀಕರಿಸುತ್ತಿರುವುದು ವಿಶೇಷ. ಬೆಟ್ಟಗಳ ರಕ್ಷಕ. ಮಹದೇಶ್ವರರು ಕೇವಲ ಸಿದ್ಧ ಪುರುಷರಲ್ಲ, ಅವರು ಈ 77 ಬೆಟ್ಟಗಳ ಒಡೆಯ. ಈ ಎಲ್ಲ ಬೆಟ್ಟಗಳಲ್ಲಿ 7 ಬೆಟ್ಟಗಳು ಮಾತ್ರ ಬಹಳ ಪವಿತ್ರವಾದವುಗಳು. ಅನುಮಲೈ, ಜನುಮಲೈ, ಕನುಮಲೈ, ಕಡುಮಲೈ, ಪಚ್ಚಮಲೈ, ಪವನಮಲೈ ಮತ್ತು ಪೊನ್ನಾಚಿ ಮಲೈ. ಹಿಂದೆ ಇಲ್ಲಿನ ದಟ್ಟಾರಣ್ಯದಲ್ಲಿ ಕ್ರೂರ ಮೃಗಗಳು ವಾಸಿಸುತ್ತಿದ್ದವು. ಆದರೆ ಮಹದೇಶ್ವರರು ಯಾವುದಕ್ಕೂ ಹೆದರದೆ ಹುಲಿಯ ಮೇಲೆ ಸವಾರಿ ಮಾಡುತ್ತಿದ್ದರು. ಅವರು ಈ ಭಾಗದ ಗಿರಿಜನರಿಗೆ ವೈದ್ಯರಾಗಿದ್ದರು. ವಿಷ ಜಂತುಗಳು ಕಚ್ಚಿದಾಗ ರಕ್ಷಿಸುತ್ತಿದ್ದರು. ಇಂದಿಗೂ ಅವರು ಹುಲಿಯ ಮೇಲೆ ಸಂಚರಿಸುತ್ತಾ ಈ ಕಾಡನ್ನು ಮತ್ತು ಇಲ್ಲಿನ ಜನರನ್ನು ರಕ್ಷಿಸುತ್ತಿದ್ದಾರೆ ಎಂಬ ಬಲವಾದ ನಂಬಿಕೆ ಇಲ್ಲಿದೆ. ಜಾನಪದ ಸಂಸ್ಕೃತಿ ಮತ್ತು ಹಬ್ಬಗಳು. ಈ ಕ್ಷೇತ್ರದ ಮತ್ತೊಂದು ವಿಶೇಷವೆಂದರೆ ಇಲ್ಲಿನ ಜಾನಪದ ಸಾಹಿತ್ಯ. ಇಲ್ಲಿನ ಗಿರಿಜನರ ಆರಾಧ್ಯ ದೈವವೇ ಈ ಮಹದೇಶ್ವರ. ಅವರು ಸ್ವಾಮಿಯನ್ನು ಕೀರ್ತಿಸುತ್ತಾ ಮಾಡುವ ನೃತ್ಯ ಮತ್ತು ಹಾಡುಗಳು ಮನಮೋಹಕವಾಗಿರುತ್ತವೆ. ಅದರಲ್ಲೂ ಚೆಲ್ಲಿದರು ಮಲ್ಲಿಗೆಯ ಎಂಬ ಹಾಡು ಇಲ್ಲಿ ಬಹಳ ಪ್ರಸಿದ್ಧ. ಪ್ರತಿ ವರ್ಷ ಇಲ್ಲಿ 7 ರಾತ್ರಿಗಳ ಕಾಲ ವಿಜೃಂಭಣೆಯ ಉತ್ಸವ ನಡೆಯುತ್ತದೆ. ಶಿವರಾತ್ರಿ, ದೀಪಾವಳಿ ಮತ್ತು ಉಗಾದಿ ಹಬ್ಬಗಳ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿ ಸೇರುತ್ತಾರೆ. ದೇವಸ್ಥಾನದ ವತಿಯಿಂದ ಇಲ್ಲಿ ನಿತ್ಯ ದಾಸೋಹ ವ್ಯವಸ್ಥೆ ಇರುತ್ತದೆ. ಪ್ರತಿಯೊಬ್ಬ ಭಕ್ತನು ಸ್ವಾಮಿಯ ದರ್ಶನದ ನಂತರ ಪ್ರಸಾದ ಸ್ವೀಕರಿಸಿಯೇ ತೆರಳುತ್ತಾನೆ. ಇಲ್ಲಿಗೆ ಭೇಟಿ ನೀಡುವ ಸಮಯ ಮತ್ತು ಮಾರ್ಗ. ನೀವು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಬೇಕೆಂದು ಅಂದುಕೊಂಡಿದ್ದರೆ ದೇವಸ್ಥಾನದ ಸಮಯವನ್ನು ಗಮನದಲ್ಲಿಟ್ಟುಕೊಳ್ಳಿ. ದೇವಸ್ಥಾನವು ಮುಂಜಾನೆ 4:30ರಿಂದ ರಾತ್ರಿ 8:30ರವರೆಗೆ ತೆರೆದಿರುತ್ತದೆ.
ಆದರೆ ದರ್ಶನಕ್ಕೆ ನಿರ್ದಿಷ್ಟ ಸಮಯಗಳಿವೆ. ಮುಂಜಾನೆ 5:30ರಿಂದ 7:30ರವರೆಗೆ, ಮಧ್ಯಾಹ್ನ 10:30ರಿಂದ 12:30ರವರೆಗೆ, ಸಂಜೆ 6:30ರಿಂದ ರಾತ್ರಿ 8:30ರವರೆಗೆ. ಇನ್ನು ಇಲ್ಲಿಗೆ ಹೇಗೆ ತಲುಪುವುದು? ಬೆಂಗಳೂರಿನಿಂದ ಸುಮಾರು 210 ಕಿಲೋಮೀಟರ್ ಮತ್ತು ಮೈಸೂರಿನಿಂದ 150 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರವಿದೆ. ಎರಡೂ ನಗರಗಳಿಂದ ಸರ್ಕಾರಿ ಬಸ್ಸುಗಳು ಮತ್ತು ಖಾಸಗಿ ವಾಹನಗಳ ಸೌಲಭ್ಯವಿದೆ. ಬಂಧುಗಳೇ, 77 ಬೆಟ್ಟಗಳ ನಡುವೆ ನೆಲೆಸಿರುವ ಮಲೆ ಮಹದೇಶ್ವರನ ಈ ಪವಿತ್ರ ಯಾತ್ರೆ ನಿಮ್ಮಲ್ಲಿ ಭಕ್ತಿ ಮತ್ತು ಶಾಂತಿಯನ್ನು ಮೂಡಿಸಿದೆ ಎಂದು ನಂಬುತ್ತೇನೆ. ಒಮ್ಮೆಯಾದರೂ ಈ ಬೆಟ್ಟವನ್ನು ಹತ್ತಿ ಆ ಮಹದೇವನ ಕೃಪೆಗೆ ಪಾತ್ರರಾಗಿ. ಇನ್ನು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಮತ್ತಷ್ಟು ದೈವಿಕ ಕ್ಷೇತ್ರಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಮತ್ತೊಂದು ಪುಣ್ಯಕ್ಷೇತ್ರದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಓಂ ನಮಃ ಶಿವಾಯ.